ಆದರೆ ಯಾವುದೇ ಕಾರಣಕ್ಕೂ ಈ ಸ್ಟೀಲ್ಗೆ ಸಂಬಂಧಪಟ್ಟಂತಹ ಕಳಶ ಅದು ಬೇಡ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅದನ್ನು ತ್ಯಜಿಸಿ ಇನ್ನು ನೀವು ತಾಮ್ರದಲ್ಲಿ ಮಾಡ್ಬೋದು, ಪಂಚಲೋಹದಲ್ಲಿ ಮಾಡ್ಬೋದು, ಅಥವಾ ಬೆಳ್ಳಿ ಬಂಗಾರ ಯಾವುದಿದ್ರೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪೂಜಾರಿಗಳನ್ನು ಮಾಡಬೇಕು. ಅದರ ನಿಯಮ ನಿಷ್ಠೆಯನ್ನು ಮಾಡಬೇಕು, ಭಕ್ತಿ ಪ್ರಧಾನವಾಗಿರುವಂಥದ್ದು. ಹಾಗಾಗಿ ಒಂದು ವಿಶೇಷವಾಗಿರುವಂತಹ ಪುಣ್ಯಾಹವನ್ನು ಮಾಡೋಣ. ಓಂ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಮಖೇರಣಾಗ ಚಕ್ಷುಷೇ ಗೋಪಶ್ಯವರಮೌರದಸ್ತಸ್ಯ ಭಾಜಗತೆ ಅನಃ ಪುಷಟೀರಿವ ಮಾತರಹಾರಸ್ಮಾತ್ ಅರಂಗಮಾಮಭೋಗ್ಯಸ್ಯ ಕ್ಷಯಾಗಜಿನ್ಮಥ ಶಿವೇ ನಮಃ ಶಿಕ್ಷುರಾ ಪಶದಾ ಪಶವಯಾತರ್ವೋಪಸೃತ ತತ್ವಚಂ ಮೇ ಸರ್ವಾಗುಂಭಗ್ನಿಗುಂ ಬ್ರಹ್ಮಶುರೋ ವೇ ವೋಭೈವರ್ಚೋಬಲಭೋ ಜುದಿದತ್ತ ಬ್ರಹ್ಮತೇನ ಪುನೀಮಹೇ ಉಭಾಭ್ಯಾಂ ದೇವಸವಿತಃ ಪವಿತ್ರೇಣ ಸವೇನ ಚ ಇದಂ ಬ್ರಹ್ಮ ಪುನೀಮಹೇ ಇಂದ್ರ ಸುನೀತಿ ಸಹ ಮಾ ಪುನಃ ಸೋಮಸ್ವಸ್ಯ ವರ್ಣ ಸಮೀಚ್ಛಾ ಭೂರ್ಭವತ್ ಸ್ವಾಹಾ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾ ಅಂಗತೋಪಿ ಬಾ ಯಸ್ಪರೇತ್ ಪುಂಡರೀಕಾಕ್ಷಂ ಸಭಾಭ್ಯಂತರ ಶುಚಿಃ. ಎಲ್ಲರೂ ಕೂಡ ಹಸ್ತವನ್ನು ಪ್ರಕ್ಷಾಳನೆ ಮಾಡ್ಕೊಳ್ಳಿ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾ ಅಂಗತೋಪಿ ಬಾ ಯಸ್ಪರೇತ್ ಪುಂಡರೀಕಾಕ್ಷಂ ಸಭಾಭ್ಯಂತರ ಶುಚಿಃ.